ಅಂಡ್ ಜೆಂಟಲ್ಮನ್, ಈ ಆಟಗಾರ ಕ್ರೀಡಾಂಗಣಕ್ಕೆ ಬಂದ್ರೆ ಇಡೀ ಸ್ಟೇಡಿಯಂ ಮಂತ್ರಮುಗ್ಧವಾಗಿ ಇವರನ್ನೇ ನೋಡ್ತಾ ಇತ್ತು. ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟ ಈ ದಿಗ್ಗಜ ಆಟಗಾರ ತನ್ನ ಬಾಲ್ಯದಲ್ಲಿ ಹಾಸ್ಟೆಲ್ನಲ್ಲಿ ಹಿರಿಯರಿಂದ ರ್ಯಾಗಿಂಗ್ಗೆ ಒಳಗಾಗಿ ಕ್ರಿಕೆಟ್ ಬಿಟ್ಟು ಮನೆಗೆ ಓಡಿ ಹೋಗಲು ನಿರ್ಧರಿಸಿದ್ರು. ಹಾಗಾದ್ರೆ ಈ ಆಟಗಾರ ಯಾರು? ಅವರ ಜೀವನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಈ ಆಟಗಾರ ಬೇರೆ ಯಾರೂ ಅಲ್ಲ, ಅವರೇ ಮಿಸ್ಟರ್ IPL ಸುರೇಶ್ ರೈನಾ. ನವೆಂಬರ್ 27, 1986ರಂದು ಉತ್ತರ ಪ್ರದೇಶದ ಮುರಾದ್ ನಗರದಲ್ಲಿ ಜನಿಸಿದಂಥ ರೈನಾ ಅವರದ್ದು ಮಧ್ಯಮ ವರ್ಗದ ಕುಟುಂಬ. ಇವರ ತಂದೆ ಮಿಲಿಟರಿ ಆಫೀಸರ್. ರೈನಾ ತನ್ನ 13ನೇ ವಯಸ್ಸಿನಲ್ಲಿ ಲಕ್ನೋದ ಗುರು ಗೋವಿಂದ್ ಸಿಂಗ್ ಸ್ಪೋರ್ಟ್ಸ್ ಕಾಲೇಜ್ಗೆ ಸೇರಿದ್ರು. ಅಲ್ಲಿ ಅತಿ ಕಡಿಮೆ ಸೌಲಭ್ಯಗಳ ನಡುವೆ ಕ್ರಿಕೆಟ್ ಕಲಿತರು. ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸಿ ಪಂದ್ಯಗಳನ್ನು ಆಡ್ತಿದ್ದ ದಿನಗಳು ಕೂಡ ಇದ್ದವು. ಹೀಗೆ ಆಡ್ತಿದ್ದ ರೈನಾ 2005ರಲ್ಲಿ ಕೇವಲ 19ನೇ ವಯಸ್ಸಿನಲ್ಲಿ ಶ್ರೀಲಂಕಾ ವಿರುದ್ಧ ಏಕದಿನ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಇಲ್ಲಿಂದ ಮತ್ತೆ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ. ರೈನಾ ಕ್ರಿಕೆಟ್ ಕ್ಷೇತ್ರದಲ್ಲಿ ಸಾಕಷ್ಟು ದಾಖಲೆಗಳನ್ನು ಮಾಡಿದ್ದಾರೆ. ಟೆಸ್ಟ್, ಏಕದಿನ ಮತ್ತು T20 ಈ ಮೂರೂ ಫಾರ್ಮ್ಯಾಟ್ಗಳಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ಆಟಗಾರ ರೈನಾ. IPLನಲ್ಲಿ 5,000 ರನ್ ದಾಟಿದ ಮೊದಲ ಆಟಗಾರ ಇವರು. IPL ಇತಿಹಾಸದಲ್ಲೇ ಅತಿ ಹೆಚ್ಚು ಕ್ಯಾಚ್ಗಳನ್ನು ಹಿಡಿದ ಫೀಲ್ಡರ್ ಕೂಡ ಸುರೇಶ್ ರೈನಾ. ಸತತವಾಗಿ 158 ಪಂದ್ಯಗಳನ್ನು ಆಡುವ ಮೂಲಕ ಮೋಸ್ಟ್ ಕಾನ್ಸಿಸ್ಟೆಂಟ್ ಆಟಗಾರ ಎಂದೆನಿಸಿಕೊಂಡಿದ್ರು. ಇವರು IPLನಲ್ಲಿ ಒಟ್ಟು 205 ಪಂದ್ಯಗಳಲ್ಲಿ 5,528 ರನ್ ಗಳಿಸಿದ್ದಾರೆ. ಮೈದಾನದಲ್ಲಿ ಸದಾ ನಗುತ್ತಲೇ ಇರುತ್ತಿದ್ದ ರೈನಾ ಕೂಡ ಕೆಲವು ಕಹಿ ಘಟನೆಗಳನ್ನು, ಆರೋಪಗಳನ್ನು ಎದುರಿಸಿದ್ದಾರೆ. ಲಲಿತ್ ಮೋದಿ ಅವರು ರೈನಾ ಸೇರಿದಂತೆ 3 ಆಟಗಾರರು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ಲಂಚ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ರು. ಆದರೆ ICC ತನಿಖೆ ನಡೆಸಿ ರೈನಾಗೆ ಕ್ಲೀನ್ ಚಿಟ್ ನೀಡಿತ್ತು. 2010ರಲ್ಲಿ ರೈನಾ ಶ್ರೀಲಂಕಾದಲ್ಲಿ ಒಬ್ಬ ಮಹಿಳೆಯೊಂದಿಗೆ ಕಾಣಿಸಿಕೊಂಡಿದ್ದು ಸುದ್ದಿಯಾಗಿತ್ತು. ಆದರೆ ನಂತರ ಅವಳು ರೈನಾ ಅವರ ಏಜೆಂಟ್ ಎಂದು ಸ್ಪಷ್ಟವಾಯಿತು. UAEನಲ್ಲಿ ನಡೆದಂಥ IPLನಿಂದ ವೈಯಕ್ತಿಕ ಕಾರಣ ನೀಡಿ ರೈನಾ ಹಠಾತ್ ವಾಪಸ್ ಬಂದಾಗ ಧೋನಿ ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಕಿರಿಕಾಗಿದೆ ಎಂಬ ವದಂತಿ ಕೂಡ ಹಬ್ಬಿತ್ತು. ಆದರೆ ರೈನಾ ಅದನ್ನು ಅಲ್ಲಗಳೆದಿದ್ರು. ಸುರೇಶ್ ರೈನಾ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದ್ರೆ ಇವರದ್ದು ಪಕ್ಕಾ ಬಾಲಿವುಡ್ ಸ್ಟೈಲ್ ಲವ್ ಸ್ಟೋರಿ. ತನ್ನ ಬಾಲ್ಯದ ಗೆಳತಿ ಪ್ರಿಯಾಂಕಾ ಚೌಧರಿ ಅವರನ್ನೇ ಪ್ರೀತಿಸಿ ಮದುವೆಯಾದ್ರು. ಈ ದಂಪತಿಗೆ ಗ್ರೇಸಿಯಾ ಎಂಬ ಮಗಳು ಮತ್ತು ರಿಯೋ ಎಂಬ ಮಗನಿದ್ದಾನೆ. ಇವರೊಂದಿಗೆ ಸುರೇಶ್ ರೈನಾ ಈಗ ನೆಮ್ಮದಿಯ ಜೀವನ ನಡೆಸ್ತಿದ್ದಾರೆ. ಮೈದಾನದಲ್ಲಿ ಗೆಳೆಯರೇ ಇರಲಿ ಅಥವಾ ಎದುರಾಳಿಗಳೇ ಇರಲಿ, ವಿಕೆಟ್ ಬಿದ್ದಾಗ ಮೊದಲು ಹೋಗಿ ತಬ್ಬಿಕೊಂಡು ಅಭಿನಂದಿಸುತ್ತಿದ್ದಂಥ ಏಕೈಕ ಆಟಗಾರ ಸುರೇಶ್ ರೈನಾ. ಇಂದಿಗೂ CSK ಅಭಿಮಾನಿಗಳು ಅವರನ್ನ ಚಿನ್ನ ತಲಾ ಅಂತ ಪ್ರೀತಿಯಿಂದ ಕರೀತಾರೆ. ದಾಖಲೆಗಳು ಅಳಿಸಿ ಹೋಗ್ಬೋದು, ಆದರೆ ರೈನಾ ಅವರು ತೋರುತ್ತಿದ್ದಂಥ ಆ ಕ್ರೀಡಾ ಸ್ಫೂರ್ತಿ ಮಾತ್ರ ಎಂದಿಗೂ ಅಮರ. ಇದು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್.